ತುಂಬ ಸುತ್ತಾಡಿಸ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ ಮೇಡಮ್, ನಮ್ಮ ಕೆಲಸನೇ ಅದಲ್ವಾ. ಎಷ್ಟಾಯಿತು? 250 ಆಗಿದೆ. ಆಗಿದೆ ಅಣ್ಣ. ಸರಿಯಾದ ಸಮಯಕ್ಕೆ ಸಿಕ್ಕಿ ನನ್ಗೆ ಎಲ್ಲಿ ಹೋಗ್ಬೇಕು ಎಲ್ಲ ಕಡೆನೂ ಕರ್ಕೊಂಡು ಹೋಗಿದ್ದೀರ. ತುಂಬ ಉಪಕಾರ ಆಯಿತು. ಪರವಾಗಿಲ್ಲ. ನಿಂತ್ಕೊಳ್ರೆ. ಎಲ್ಲಿಗ್ರಿ ಹೋಗಿದ್ರೆ? ಎಷ್ಟು ಸರಿ ಕಾಲ್ ಮಾಡ್ಬೇಕು ನಿಮ್ಗೆ? ಯಾಕೆ ಫೋನ್ ರಿಸೀವ್ ಮಾಡಲ್ಲ? ಇಲ್ಲೆಲ್ಲ ನಾವು ಎಷ್ಟು ಟೆನ್ಷನ್ ಆಗಿದೀವಿ ಗೊತ್ತಾ? ಅಗಸ್ತ್ಯ, ನೀನು ಸುಮ್ಮನೆ ಇರು. ಕಾವೇರಿ, ಎಲ್ಲಿಗೆ ಹೋಗಿದ್ದೆ? ಸ್ಕೂಲ್ಗೂ ಕಾಲ್ ಮಾಡಿ ವಿಚಾರಿಸ್ದೆ, ನೀನು ಅಲ್ಲೂ ಬಂದಿಲ್ಲ ಅಂದ್ರು. ಅಜ್ಜಿ, ಅದು ಯಾವುದೋ ವೈಯಕ್ತಿಕ ಕೆಲಸ ಬಂತು ಅಂತ ಹಾಗೆ ಆಚೆ ಹೋದೆ. ಅದು ಸರಿನಮ್ಮ, ಮನೆಯಿಂದ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಇಂಥ ಕಡೆಗೆ ಹೋಗ್ತಿದ್ದೀನಿ ಅಂತ ಮನೆಯಲ್ಲಿರೋರಿಗೆ ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ನೀನು ಕಾಣಿಸ್ತಿಲ್ಲ ಅಂತ ಅಗಸ್ತ್ಯ ಎಷ್ಟು ಟೆನ್ಷನಲ್ಲಿದ್ದ ಗೊತ್ತಾ? ನಾವು ಮನೆಯವರೆಲ್ಲ ಎಷ್ಟು ಟೆನ್ಷನಲ್ಲಿದ್ವಿ ಗೊತ್ತಾ? ಅದು ಮಾವ ಗಡಿಬಿಡಿಲಿ ಹೇಳೋಕ್ಕಾಗಲಿಲ್ಲ. ಹೊರಡುವಾಗ ಹೇಳೋಕ್ಕಾಗ್ಲಿಲ್ಲ ಸರಿ, ಅಲ್ಲಿಗೆ ಹೋದ್ಮೇಲಾದ್ರೂ ಮೆಸೇಜ್ ಮಾಡ್ಬೋದಿತ್ತಲ್ಲ. ಅದು ನೆನಪಾಗಿಲ್ಲ ಅಂತಂದ್ರೆ ನಾನೇ ಕಾಲ್ ಮಾಡಿದ್ದೆ, ಅವಾಗ ರಿಸೀವ್ ಮಾಡ್ಬೋದಿತ್ತಲ್ಲ. ಇದೆಲ್ಲ ಇವಳಿಗೆಲ್ಲ ಅರ್ಥ ಆಗತ್ತೆ ಅಗಸ್ತ್ಯ. ಮಾನ ಮರ್ಯಾದೆ ಏನು ಅಂತ ಗೊತ್ತಿಲ್ಲದೆ ಇರೋರು, ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಓಡಾಡೋರು ಇನ್ನೇನ್ ಮಾಡೋದಕ್ಕೆ ಸಾಧ್ಯ ಅಗಸ್ತ್ಯ? ಸಂಸ್ಕಾರ ಇದ್ದಿದ್ರೆ ಹೀಗೆಲ್ಲ ಮಾಡ್ತಿದ್ಲ ಇವಳು. ಏ ಅಂಬಿಕಾ, ಸುಮ್ಮನೆ ನಿಂತ್ಕೋತೀಯಾ? ಅವರಿಬ್ರು ಗಂಡ ಹೆಂಡತಿ ಏನೋ ಮಾತಾಡ್ಕೊಂಡು ಸಮಸ್ಯೆನ ಬಗೆಹರಿಸ್ಕೋತಾರೆ. ನೀನ್ ತೆಪ್ಪಗೆ ನಿಂತ್ಕೋ ಅಷ್ಟೇ. ಅಷ್ಟು ಪರ್ಸ್ನಲ್ ಆಗಿ ಮಾತಾಡೋ ಹಾಗಿದ್ರೆ ಮನೆ ಮಧ್ಯೆ ನಿಂತ್ಕೊಂಡು ಮಾತಾಡಬೇಡಿ. ಯಾರಾದ್ರೂ ಕೇಳಿಸ್ಕೊಂಡ್ರೆ ನಮ್ಮ ಮರ್ಯಾದೆನೆ ಹೋಗೋದು. ಇಷ್ಟು ಕೇಳ್ತಾ ಇದ್ರು ಏನಾದ್ರೂ ಹೇಳ್ತಾ ಇದ್ದಾಳ ನೋಡಿ, ಬಾಯಿಗೆ ಬೀಗ ಹಾಕೊಂಡು ನಿಂತಿದ್ದಾಳೆ. ಏಯ್, ಸುಮ್ಮನೆ ನಿಂತ್ಕೊಂಡ್ರೆ ಸಿಂಪತಿ ಹುಟ್ಟಲ್ವೇ? ಎಲ್ಲ ಸಲನೂ ಹೀಗೆ ಡ್ರಾಮಾ ಮಾಡಿ ಎಲ್ಲರನ್ನೂ ಬುಟ್ಟಿಗೆ ಹಾಕೊಳ್ಳೋದು. ನಾವು ಇಷ್ಟು ಕೇಳ್ತಾ ಇದ್ರು ಸುಮ್ಮನೆ ನಿಂತಿದ್ರಲ್ಲ ಪಮ್ಮಿಯವರು. ಕಾವೇರಿ, ಏನು ಅಂತ ಹೇಳಮ್ಮ, ಹೇಳು. ಎಲ್ಲ ಸರಿನೂ ಎಲ್ಲ ವಿಷಯನೂ ಹೇಳೋಕ್ಕಾಗಲ್ಲ ಅಜ್ಜಿ. ಹೇಳದ್ನಲ್ಲ, ವೈಯಕ್ತಿಕ ವಿಷಯ ಅಂತ. ನೋಡಿದ್ರಾ? ನೋಡಿ, ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ರಲ್ಲ, ನಿಮಗಾಗ್ಬೇಕಾಗಿದ್ದೆ. ಭಾವ ಆರೋಗ್ಯವಾಗಿದ್ದಾರಲ್ಲ, ಅದೇ ಸಮಾಧಾನ. ಆದರೆ ನಾನು ಕರೆ ಮಾಡಿ ಮಾವನ ಬಗ್ಗೆ ಸುಳ್ಳು ಹೇಳ್ತಿರೋದು ಯಾರಿರ್ಬೋದು?
ಯಾಕೆ ಹಾಕಿ ಸುಳ್ಳು ಹೇಳಿ ನನ್ನ ಯಾಮರ್ಸೋದಕ್ಕೆ ನೋಡಿದ್ರು? ನೀವೀಗ ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಇಷ್ಟೆಲ್ಲ ಮಾಡಿ ಈಗ ಫೋನ್ ಬಂದ್ ಮಾಡಿದಾನೆ ಅಂದ್ರೆ ಬೇಕಂತಾನೆ ಮಾಡಿದ್ದಾರೆ. ಯಾರಿರ್ಬೋದು? ಎಲ್ಲಿಗ್ರಿ ಹೋಗಿದ್ರೆ? ಎಷ್ಟು ಸರಿ ಕಾಲ್ ಮಾಡ್ಬೇಕು ನಿಮ್ಗೆ? ಯಾಕೆ ಫೋನ್ ರಿಸೀವ್ ಮಾಡಲ್ಲ? ಇಲ್ಲೆಲ್ಲ ನಾವು ಎಷ್ಟು ಟೆನ್ಷನ್ ಆಗಿದೀವಿ ಗೊತ್ತಾ? ಮನೆಯಿಂದ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಇಂಥ ಕಡೆಗೆ ಹೋಗ್ತಿದ್ದೀನಿ ಅಂತ ಮನೆಯವ್ರಿಗೆ ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ಮಾನ ಮರ್ಯಾದೆ ಏನು ಅಂತ ಗೊತ್ತಿಲ್ಲದೆ ಇರೋರು, ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಓಡಾಡೋರು ಇನ್ನೇನ್ ಮಾಡೋದಕ್ಕೆ ಸಾಧ್ಯ ಅಗಸ್ತ್ಯ? ಕಾವೇರಿ, ಏನು ಅಂತ ಹೇಳಮ್ಮ. ಏನ್ ಕಾವೇರಿ ಮೇಡಮ್, ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ದೀರಾ? ಏನಾಯ್ತು? ಏನೂ ಇಲ್ಲ ಅತ್ತೆ. ಮುಖ ಎಲ್ಲ ಬಾಡೋಗಿದೆ, ಏನೋ ಆಗಿದೆ ಅನ್ನಿಸ್ತಿದೆಯಲ್ಲ. ಎಲ್ಲಿಗೆ ಹೋಗಿದ್ರೆ? ಹೇಳಿನಲ್ಲ ಅತ್ತೆ, ಸ್ವಲ್ಪ ಕೆಲಸ ಇತ್ತು, ಆಚೆ ಹೋಗಿದ್ದೆ. ಎಲ್ಲಿಗೆ ಹೋಗಿದ್ದೆ? ಅದನ್ನೇ ಕೇಳ್ತಾ ಇರೋದು. ನಿನ್ ಮುಖ ನೋಡಿದ್ರೆ ಏನೋ ಆಗಿದೆ ಅನಿಸ್ತಾ ಇದೆ. ಎಲ್ಲಿಗೆ ಹೋಗಿದ್ದೆ? ಆಗ್ಲೇ ಹೇಳಿದ್ನಲ್ಲ ಅತ್ತೆ, ವೈಯಕ್ತಿಕ ಕೆಲಸ ಅಂತ. ಓ, ನಿನ್ನ ವೈಯಕ್ತಿಕ ವಿಷಯ ಅಂದ್ರೆ ನಿಮ್ಮ ಮಾವನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಕಾಲ್ ಬಂತಲ್ಲ, ಅದೇನಾ? ಬೇಗ ಬನ್ನಿ ಅಂತ ಹೇಳಿದಕ್ಕೆ ಅವಸರದಲ್ಲಿ ಓಡೋಗಿರ್ಬೇಕು ನಮ್ಮ ಕಾವೇರಿ ಟೀಚರ್ ಅಲ್ವಾ? ಯಾಕೆ ಹಾಗೆ ನೋಡ್ತಿದ್ಯಾ ಕಾವೇರಿ? ಆಕ್ಸಿಡೆಂಟ್ ಆಗೋದು, ಜನ ಸಾಯೋದು ಇದೆಲ್ಲ ಕಾಮನ್ ಅಲ್ವಾ? ಹಾಗೆ ಯಾರಾದ್ರೂ ಸತ್ರೇನೋ ಅಂತ ಕೇಳ್ದೆ ಅಪ್ಪ. ಅತ್ತೆ, ಮಾವಂಗೇನು ಆಗಿಲ್ಲ, ಸುಮ್ಮನೆ ಹೇಗೆಲ್ಲ ಮಾವನ ಬಗ್ಗೆ ಮಾತಾಡಬೇಡಿ. ಅಂದ್ರೆ ಈ ಕೆಲಸ ಎಲ್ಲ ನಿಮ್ದೇನಾ? ಕಾವೇರಿ ಟೀಚರ್, ನಾನು ಏನೋ ಒಂದು ಸಣ್ಣ ಪ್ಲ್ಯಾನ್ ಮಾಡಿದೆ, ಆದರೆ ಅದು ಇಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾಕೆ ಹೀಗೆ ಮಾಡಿದ್ರಿ ಅತ್ತೆ? ಮೊದಲು ಮಾತಿಗೂ ಅತ್ತೆ ಅನ್ನೋದನ್ನ ನಿಲ್ಸೆ. ಅದು ನಿಜ ತಾನೆ? ಅದನ್ನೆಲ್ಲ ಬಿಡಿ, ನೀವು ಯಾಕೆ ಹೀಗೆ ಮಾಡಿದ್ರಿ? ಇಷ್ಟಕ್ಕೆ ಭಯ ಆಗೋಯ್ತೇನೆ. ನೀನು ನನ್ನ ಮುಂದೆ ನಿಂತ್ಕೊಂಡು ಚಾಲೆಂಜ್ ಮಾಡಿದ್ ನೋಡಿದ್ರೆ ನೀನು ತುಂಬ ಸ್ಟ್ರಾಂಗ್ ಅನ್ಕೊಂಡಿದ್ದೆ. ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಇಷ್ಟೊಂದು ಬೇಜಾರು ಮಾಡ್ಕೋತೀಯ ಅಂದರೆ ಪಂದ್ಯ ಗೆಲ್ಬೇಕು ಅಂದ್ರೆ ನೇರವಾಗಿ ಯುದ್ಧ ಮಾಡಿ ಗೆಲ್ಬೇಕತ್ತೆ. ಈ ಥರ ಕುತಂತ್ರ ಕೆಲಸ ಮಾಡೋದಲ್ಲ. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತಾರೆ. ಓ, ನೀನು ಕನ್ನಡ ಮೀಡಿಯಮ್ ಅಲ್ವಾ? ಅಚ್ಚ ಕನ್ನಡದಲ್ಲೇ ಹೇಳ್ತೀನಿ. ಯುದ್ಧ ಅಂದಮೇಲೆ ತಪ್ಪು ಸರಿ ಅಂತ ಬರಲ್ಲ, ಸೋಲು ಗೆಲುವು ಅನ್ನೋದು ಮಾತ್ರ ಬರುತ್ತೆ. ಆ ಹೆಜ್ಜೆಲಿ ನಾನು ಗೆದ್ದಿದ್ದೀನಿ, ನೀನು ಸೋತಿದ್ಯಾ. ದೊಡ್ಡವರಾಗಿ ನೀವಿಷ್ಟು ಕೀಳ್ಮಟ್ಟ ಕೇಳಿತೀರ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀವೀಗ ಮಾಡಿದ್ದು ಅಗಸ್ತ್ಯ ಸರಿ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾತೆ? ಅವನು ನನ್ನ ಮಗ ಕಣೆ, ಅವನಿಗೆ ನಾನು ಏನಾದರೂ ಹೇಳ್ಕೊತೀನಿ. ಯಾಕೆ ನಿನಗೆ ನನ್ನ ಎದುರಿಸೋದಕ್ಕೆ ಭಯ ಆಗ್ತಿದೆಯಾ? ಇಷ್ಟೊಂದು ಹೆದರ್ಕೊಳ್ಳೋ ಹಾಗಿದ್ರೆ ಚಾಲೆಂಜ್ ಯಾಕೆ ಮಾಡಬೇಕಿತ್ತು? ತಾಳಿ ಬೇಡ ಅಂತ ಬಿಚ್ಚಿಟ್ಟು ನೀನೇ ಹೋಗ್ಬೇಕಿತ್ತು. ಯುದ್ಧ ನಿಯಮ ಅನ್ನೋದು ಎಲ್ಲ ಕಡೆ ಇದ್ದೇ ಇರುತ್ತೆ. ಪಾಂಡವರದನ್ನ ಪಾಲಿಸ್ಕೊಂಡೆ ಗೆದ್ದಿದ್ದು ಅತ್ತೆ. ನನಗೆ ತಿಳಿದ ಮಟ್ಟಿಗೆ ಅಧರ್ಮ ಮಾಡಲ್ಲ, ಧರ್ಮದಿಂದಾನೇ ಗೆಲ್ತೀನಿ. ಹಾಗೆ ಇನ್ನೊಂದು ವಿಷಯ ಅತ್ತೆ, ನನ್ನ ಜೀವಕ್ಕೆ ಜೀವ ಆಗಿರೋ ಅಗಸ್ತ್ಯ ಸರ್ನ ನಾನು ಯಾರಿಗೂ ಬಿಟ್ಕೊಡಲ್ಲ. ಇಷ್ಟಾದರೂ
ಅಗಸ್ತ್ಯ ನಿನ್ನವನೇ ಅನ್ನೋ ನಂಬಿಕೆ ನಿನಗಿದೆಯಲ್ಲ, ಮೆಚ್ಚಬೇಕಾದ್ದೆ ಕಣೆ. ದಿನ ಒಂದೊಂದು ಶಾಸ್ತ್ರ ಆಗ್ತಾ ಇದೆ. ಹೀಗೆ ಒಂದೊಂದೇ ಶಾಸ್ತ್ರ ಆಗ್ತಾ ವೃಂದ ಅಗಸ್ತ್ಯ ಅವರಿಬ್ರು ಮದ್ವೆನೂ ಮುಗ್ದು ಹೋಗತ್ತೆ. ನೀನು ಹೀಗೆ ವೇದಾಂತ ಮಾತಾಡ್ತಾನೇ ಇರು. ಧರ್ಮ ಅಂತೆ, ಪ್ರೀತಿ ಅಂತೆ, ಜೀವ ಅಂತೆ. ಮಣ್ಣನ ಗಟ್ಟಿ.